ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 212. ಬೈದ್ರೆ ಬೈಸಿಕೊಳ್ಳೋಣ ಎಂದುಕೊಂಡವಳು ಅಂಜಿಕೆಯಲ್ಲಿಯೇ ಹೋಗಿ ಋಷಿಯ ಮುಂದೆ ಆ 100 ರೂಪಾಯಿಯ ನೋಟನ್ನು ಹಿಡಿದಿದ್ದಳು. ತನ್ನ ಮುಂದೆ ಹಣ ಹಿಡಿದಿದ್ದಂತಹ ಆರಾಧ್ಯಳನ್ನು ನೋಡಿದವನು ಅವಳಿಂದ ಹಣ ಪಡೆಯಲು ಮನಸ್ಸಿಲ್ಲದಿದ್ದರೂ ಅನಿವಾರ್ಯತೆಯಿಂದ ತೆಗೆದುಕೊಂಡಿದ್ದನು. ಇಂದಿನ ಬಾರಿಯೂ ಹಾಗೆ, ಈ ಬಾರಿಯೂ ಬೈಯುತ್ತಾರೆ ಎಂದು ತಿಳಿದಿದ್ದವಳು ಅವನು ಏನೊಂದು ಮಾತನಾಡದೆ ಮೌನವಾಗಿಯೇ ಅವಳಿಂದ ಹಣ ಪಡೆದಿದ್ದನ್ನು ನೋಡಿ ನಿಡಿದಾದ ಉಸಿರನ್ನು ಹೊರದಬ್ಬಿದಳು. ಆರಾಧ್ಯ, ಏನು ಮಾಡ್ತಿದ್ದೀಯಾ? ಇಷ್ಟು ದಿನ ಅವನು ದುಡ್ಡು ಕೊಟ್ಟು ಹಾಳು ಮಾಡಿದ್ದಾನೆ, ಈಗ ನೀನು ಕೊಡುತ್ತಿದ್ದೀಯಾ? ಬುದ್ಧಿ ಹೇಳಬೇಕಾದಂತಹ ನೀವೇ ಹೀಗೆ ಮಾಡಿದರೆ ಹೇಗೆ? ತನ್ನ ಗಂಡನಿಗೆ ಕುಡಿಯಲು ಹಣ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ವಸುಂಧರ ಅವರಿಗೆ. ಅತ್ತೆ, ಮಾವ ಬೇರೆ ಯಾರನ್ನೂ ದುಡ್ಡು ಕೇಳುತ್ತಿಲ್ಲವಲ್ಲ, ಅವರ ಮಗನ ಬಳಿ ಕೇಳುತ್ತಿದ್ದಾರೆ. ಈಗ ದುಡ್ಡು ಕೊಡಲಿಲ್ಲ ಎಂದರೆ ಅವತ್ತು ನನ್ನ ಬಳೆ ತೆಗೆದುಕೊಂಡು ಹೋದ ಹಾಗೆ ಬೇರೆ ಏನಾದರೂ ಮಾಡಿದರೆ ಏನು ಮಾಡ್ತೀರಾ? ಮಾವನ ಅಭ್ಯಾಸವನ್ನಂತೂ ಬದಲಾಯಿಸಲು ನಮ್ಮಿಂದ ಆಗುವುದಿಲ್ಲ. ಅವರ ಸಮಾಧಾನದಿಂದ ಇರುವ ಹಾಗೆ ಆದರೂ ನೋಡಿಕೊಳ್ಳಬಹುದಲ್ಲವಾ ಎಂದಳು. ಅವಳ ಈ ರೀತಿಯ ಮಾತಿಗೆ ಏನು ಹೇಳಬೇಕು ಎಂದೇ ತಿಳಿಯಲಿಲ್ಲ ವಸುಂಧರ ಅವರಿಗೆ. ಆರಾಧ್ಯ ಜಾಗದಲ್ಲಿ ಬೇರೆ ಯಾರಿದ್ದರೂ ನಮ್ಮ ಮನೆಗೆ ಈ ರೀತಿ ಹೊಂದಿಕೊಳ್ಳುತ್ತಿದ್ದರಾ ಎಂದು ಋಷಿಯ ಮನಸ್ಸು ಯೋಚಿಸತೊಡಗಿತು. ಅಪ್ಪ, ತಗೊಳ್ಳಿ, ಇನ್ನು 3 ದಿನ ಆಗುತ್ತೆ, ಕೇಳುವ ಆಗಿಲ್ಲ ಎಂದು ಆ 100 ರೂಪಾಯಿಯನ್ನು ತನ್ನ ತಂದೆಗೆ ನೀಡಿ ಕೆಲಸಕ್ಕೆ ಹೊರಟನು. ಶರದಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಮಾಡುತ್ತಿರುವಾಗ ಧನುಷ್ ಕರೆ ಮಾಡಿದನು. ಶರದಿ, ಏನು ಮಾಡ್ತಿದ್ದೀಯಾ? ಡ್ಯಾನ್ಸ್ ಮಾಡ್ತಿದ್ದೀನಿ ಎಂದಳು ಕೋಪದಲ್ಲಿ. ಹೌದಾ? ನನ್ನ ಮುಂದೆ ನೀನು ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ, ಇದು ಮೋಸ ಅಲ್ವಾ? ಸಂಜೆ ನೀನು ನನ್ನ ಮುಂದೆ ಡ್ಯಾನ್ಸ್ ಮಾಡಲೇಬೇಕು ಎಂದನು ನಗುತ್ತಾ. ಧನು, ತಮಾಷೆ ಸಾಕು, ಸ್ಕೂಲ್ ಟೈಮಲ್ಲಿ ಕಾಲ್ ಮಾಡಬೇಡ ಎಂದು ಎಷ್ಟು ಸಲ ಹೇಳುವುದು ನಿನಗೆ ಎಂದರೆ. ಇದೇನು ಶರದಿ, ಪಕ್ಕದ ಮನೆಯವರ ಹೆಂಡತಿಗೆ ಕಾಲ್ ಮಾಡಿದ್ದೇನೆ ಎನ್ನುವ ಹಾಗೆ ಮಾತನಾಡ್ತಿದ್ದೀಯಲ್ಲ? ನನ್ನ ಹೆಂಡತಿಗೆ ನಾನು ಕಾಲ್ ಮಾಡಿರುವುದು, ನೀನೇನು ಕಾಲ್ ಮಾಡಬೇಡ ಎಂದು ಹೇಳ್ತೀಯ. ಆದರೆ ನಿನ್ನನ್ನು ಬಿಟ್ಟಿರುವುದು ಎಷ್ಟು ಕಷ್ಟ ಗೊತ್ತಾ ನನಗೆ ಎಂದರೆ. ಅವನ ಮಾತಿಗೆ ಹಣ ಬಡಿದುಕೊಂಡವಳು, ಇದೇನು ಧನು, ನನ್ನನ್ನು ನೋಡಿ ವಾರ ಆಗಿದೆ ಎನ್ನುವ ಹಾಗೆ ಆಡ್ತಿದ್ದೀಯಲ್ಲ? ಬೆಳಗ್ಗೆ ಆಫೀಸ್ಗೆ ಹೋಗಿದ್ದೀಯ, ಸಂಜೆ ಮನೆಗೆ ಬರ್ತೀಯ, ಅದರ ಮಧ್ಯದಲ್ಲಿ ನೋಡಬೇಕು ಎಂದು ಹೇಳುತ್ತಿದ್ದೀಯ. ಎಷ್ಟು ನಾಟಕ ಆಡ್ತೀಯ ನೋಡು ಎಂದಳು. ನನ್ನ ಪ್ರೀತಿ ನಿನಗೆ ನಾಟಕನಾ? ಸರಿ ಬಿಡು, ಇನ್ಮೇಲಿಂದ ನಾನು ಕಾಲ್ ಮಾಡಲ್ಲ, ಬೇಸರದಲ್ಲಿ ಇರುವಂತೆ ನಟಿಸಿ ಹೇಳಿದನು. ಧನು, ಮತ್ತೆ ನಾಟಕ ಆಡ್ತಿದ್ದೀಯಾ ಎಂದು ನನಗೆ ಗೊತ್ತು. ಈಗ ಯಾಕೆ ಕಾಲ್ ಮಾಡಿದೆ ಅದನ್ನು ಹೇಳು. ಏನಾದರೂ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡಬೇಕಾ? ನನ್ನ ಹೆಂಡತಿಗೆ ಕಾಲ್ ಮಾಡಬಾರದಾ ಎಂದನು. ಧನು, ನಿನ್ನನ್ನು ಮಾತಿನಲ್ಲಿ ಸೋಲಿಸಲು ಆಗುವುದಿಲ್ಲ. ನಾನು ಊಟ ಮಾಡಬೇಕು ಎಂದರೆ ನನ್ನ ಜೊತೆ ಮಾತನಾಡಿಕೊಂಡೇ ಊಟ ಮಾಡು ಎಂದವನ ಮಾತು ಕೇಳಿ ಧನು, ಕೊಲಿಗೆಲ್ಲರೂ ಅಕ್ಕಪಕ್ಕದಲ್ಲೇ ಇದ್ದಾರೆ, ಪ್ಲೀಸ್ ಎಂದು ಈ ಬಾರಿ ಮನವಿ ಮಾಡಿದಂತೆ ಹೇಳಿದಳು. ಅವಳ ಮಾತಿಗೆ ನಕ್ಕವನು, ಸರಿ, ರಾತ್ರಿ ಡಿನ್ನರ್ಗೆ ಹೋಗೋಣ, ರೆಡಿಯಾಗಿರು ಎಂದು ಹೇಳಿ ಕರೆ ತುಂಡರಿಸಿದನು. ಅವನು ಕರೆ ತುಂಡರಿಸುತ್ತಿದ್ದ ಹಾಗೆ ಶರದಿಯ ಮುಖದಲ್ಲಿ ಮುಗುಳು ನಗು ಹಾದು ಹೋಗಿತ್ತು. ದೇವರೇ, ಮೊದಲು ನಾವಿಬ್ಬರು ಹೇಗಿದ್ವಿ, ಈಗ ಹೇಗಿದ್ದೀವಿ? ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವತ್ತೂ ಮುಂದೆ ಜಗಳ ಆಗದ ಹಾಗೆ ನೀನೇ ನೋಡಿಕೊ ಎಂದು ಮನದಲ್ಲಿಯೇ ದೇವರಿಗೆ ಬೇಡಿಕೆ ಇಟ್ಟಿದ್ದಳು. ಶರದಿ, ಅದಕ್ಕೆ ನಾನು ನಿನ್ನ ಗಂಡನನ್ನು ಬೈಯುವುದು? ಟೈಮ್ ಸೆನ್ಸ್ ಅನ್ನುವುದೇ ಇಲ್ಲ. ಡಿನ್ನರ್ಗೆ ಹೋಗೋಣ ಎಂದು ನಿನ್ನನ್ನು ರೆಡಿಯಾಗಲು ಹೇಳಿ ಇವನು ನೋಡಿದರೆ ಇನ್ನೂ ಬಂದಿಲ್ಲ. ನಮ್ಮದು ಆಗಲೇ ಊಟ ಆಯಿತು, ಇನ್ನೂ ಅವನು ಬಂದು ನೀವು ಹೊರಡುವುದು ಯಾವಾಗ ಎಂದು ಸ್ಪಂದನ ಅವರು ಹೇಳಿದರೆ. ಸ್ಪಂದನ, ಧನುಷ್ಗೆ ಕಾಲ್ ಮಾಡಿದ್ದೆ, ಅವನು ಮನೆಗೆ ಬರುವ ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು ಕೆಲಸ ಬಂತಂತೆ, ಅದು ಮುಗಿಸಿ ಬರುವುದು ಲೇಟ್ ಆಗಿದೆ, ಇನ್ನೇನು 5 ನಿಮಿಷದಲ್ಲಿ ಬರ್ತಾನೆ ಬಿಡು ಎಂದು ಮಗನನ್ನು ವಹಿಸಿ ಮಾತನಾಡಿದರು ಮಿಥುನ್. ಧನುಷ್ ಅಷ್ಟು ಆಸೆಯಿಂದ ಡಿನ್ನರ್ಗೆ ಹೋಗೋಣ ಎಂದು ಹೇಳಿದ್ದರಿಂದ ಮನೆಗೆ ಬಂದವಳು ಕಪ್ಪು ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಕೂದಲನ್ನು ಇಳಿಬಿಟ್ಟು
ಬಹಳ ಸುಂದರವಾಗಿ ತಯಾರಾಗಿದ್ದಳು. ರಾತ್ರಿ 8 ಗಂಟೆಯಾದರೂ ಧನುಷ್ ಬರದೆ ಇರುವುದನ್ನು ನೋಡಿ ಅವಳಿಗೂ ಕೂಡ ಬೇಸರವಾಗಿತ್ತು. ಆನಂತರ ಅವನ ಕೆಲಸವನ್ನು ಹೇಳೆಂದು ಅವಳೇ ಸಮಾಧಾನ ಮಾಡಿಕೊಂಡಿದ್ದಳು. ಮಿಥುನ್ ಅವರು ಹೇಳಿದ ಹಾಗೆ 5 ನಿಮಿಷಕ್ಕೆ ಧನುಷ್ ಬಂದಿದ್ದನು. ಶರದಿ ತಯಾರಾಗಿ ನಿಂತಿರುವುದನ್ನು ನೋಡಿ, ಸಾರಿ ಶರದಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. 5 ಮಿನಿಟ್ಸ್ ಅಷ್ಟೇ, ಬೇಗ ರೆಡಿಯಾಗಿ ಬರ್ತೀನಿ ಎಂದು ಮೇಲೆ ಹೋಗುವವನನ್ನು ತಡೆದವಳು, ಬೇಡ ಧನು, ಈಗಾಗಲೇ ಲೇಟ್ ಆಗಿದೆ, ನಿನಗೂ ಸ್ಟ್ರೈನ್ ಆಗಿದೆ, ಡಿನ್ನರ್ಗೆ ನಾಳೆ ಹೋದರೆ ಆಯಿತು, ಇಲ್ಲಿಯೇ ಊಟ ಮಾಡೋಣ ಎಂದಳು. ಮಗನನ್ನು ಅರ್ಥ ಮಾಡಿಕೊಂಡಿರುವ ಸೊಸೆಯನ್ನು ನೋಡಿ ಹೃದಯ ತುಂಬಿ ಬಂದಿತ್ತು ಅವರಿಗೆ. ಹೌದು ಧನು, ಶರದಿ ಹೇಳುವುದು ಸರಿಯಾಗಿದೆ, ಈಗಾಗಲೇ ಲೇಟ್ ಆಗಿದೆ, ನಾಳೆ ಹೋಗುವಿರಂತೆ, ಫ್ರೆಶ್ ಆಗಿ ಬಾ, ಊಟ ಮಾಡುವಂತೆ ಎಂದರು. ಬೇಡ ಮಮ್ಮಿ, ಲೇಟ್ ಆದರೂ ಪರವಾಗಿಲ್ಲ, ಅವಳು ಆಸೆಯಿಂದ ರೆಡಿಯಾಗಿದ್ದಾಳೆ, 2 ಮಿನಿಟ್ಸ್ ಅಷ್ಟೇ ಎಂದು ಹೇಳಿ ಅಲ್ಲಿ ನಿಲ್ಲದೆ ದಡದಡ ಮೆಟ್ಟಿಲತ್ತಿ ಹೋಗಿದ್ದನು. ಆಸೆಯಿಂದ ತಯಾರಾಗಿ ನಿಂತಿರುವ ಅವಳಿಗೆ ನಿರಾಸೆ ಮಾಡಲು ಮನಸ್ಸಾಗಲಿಲ್ಲ. ನನ್ನ ಮಗನನ್ನು ಯಾವಾಗಲೂ ಬೈತೀಯಲ್ಲ, ನೋಡಿದ್ಯಾ ಸ್ಪಂದನ, ಅವನು ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಮಗನ ಮೇಲಿನ ಹೆಮ್ಮೆಯಿಂದ ಮಿಥುನ್ ಅವರು ಹೇಳಿದರೆ, ಹೌದೌದು, ನಿಮ್ಮ ಮಗನಂಥ ಕೋಪಿಷ್ಟನನ್ನು ನನ್ನ ಸೊಸೆಯಾಗಿರುವುದಕ್ಕೆ ಸಹಿಸಿದ್ದಾಳೆ. ಆ ನಿಶಾ ಅಂತವಳಾಗಿದ್ದರೆ ಕಂತೆಗೆ ತಕ್ಕಂತೆ ಜೋಡಿ ತುಂಬ ಚೆನ್ನಾಗಿರೋದು ಎಂದರೆ ಶರದಿಗೆ ನಗು ಬಂದು ಬಿಟ್ಟಿತು. ಬಾಯಿಗೆ ಕೈ ಅಡ್ಡ ಇರಿಸಿ ನಗಲಾರಂಭಿಸಿದಳು. ಸ್ಪಂದನ, ಈಗ್ಯಾಕೆ ಆ ವಿಷಯ ಬಿಡು ಎಂದರು ಸುಗುಣ. ಅಮ್ಮ, ಈ ಮನೆಗೆ ಶರದಿಯಂತಹ ಸೊಸೆ ಸಿಗಲಿಲ್ಲ ಎಂದಿದ್ದರೆ ನನ್ನ ಮಗ ಇವಳಿಂದ ಇನ್ನು ಎಷ್ಟು ಬೈಗಳು ತಿನ್ನಬೇಕಿತ್ತೋ ಗೊತ್ತಿಲ್ಲ ಎಂದು ನಕ್ಕು ಇಳಿದರು. ಅಷ್ಟರಲ್ಲಿ ತಯಾರಾಗಿ ಧನುಷ್ ಕೆಳಗಡೆ ಬಂದಿದ್ದನು. ಅವನನ್ನು ನೋಡಿ ಹಾಗೆ ನಿಂತು ಬಿಟ್ಟಳು ಶರದಿ. ಕಪ್ಪು ಬಣ್ಣದ ಸೀರೆ ಉಟ್ಟಿದ್ದರಿಂದ ತಾನು ಕೂಡ ಕಪ್ಪು ಬಣ್ಣದ ಶರ್ಟ್ ತೊಟ್ಟು ಅದಕ್ಕೆ ಬೂದು ಬಣ್ಣದ ಪ್ಯಾಂಟ್ ಧರಿಸಿ ಬಂದಿದ್ದನು. ಆ ಬಟ್ಟೆಯಲ್ಲಿ ಅವನು ಬಹಳವೇ ಸುಂದರವಾಗಿ ಕಾಣುತ್ತಿದ್ದನು. ಇಬ್ಬರು ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟಿದ್ದರು. ನಾನು ಲೇಟಾಗಿ ಬಂದಿದ್ದಕ್ಕೆ ಬೇಜಾರಾಯ್ತಾ ಶರದಿ ಎಂದು ಕಾರು ಓಡಿಸುತ್ತಲೇ ಕೇಳಿದನು. ಹಾಗೇನಿಲ್ಲದನು, ನಿನ್ನ ಕೆಲಸದ ಬಗ್ಗೆ ಗೊತ್ತಲ್ಲ, ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡರೆ ಹೇಗೆ ಹೇಳು, ಅದಕ್ಕೆ ನಾಳೆ ಹೋಗೋಣ ಎಂದಿದ್ದು ಎಂದರೆ ನನ್ನ ಹೆಂಡತಿ ಇಷ್ಟು ಸುಂದರವಾಗಿ ರೆಡಿಯಾಗಿದ್ದಾಳೆ, ಅವಳಿಗೆ ನಿರಾಸೆ ಮಾಡಲು ಆಗುತ್ತದೆ ಹೇಳು, ಲೇಟಾದರೂ ಪರವಾಗಿಲ್ಲ ಎಂದು ಮುಗುಳು ನಕ್ಕಿದ್ದನು. ಒಂದು ದೊಡ್ಡ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದವನು ಶರದಿಯನ್ನು ಕರೆದುಕೊಂಡು ಒಳಗೆ ಹೋಗಿ, ರಾತ್ರಿ ಆಗಿದ್ದರಿಂದ ಆ ಹೋಟೆಲ್ ವಿದ್ಯುತ್ ದೀಪಗಳಿಂದ ಮಿನುಗುತ್ತಿತ್ತು. ಅಲ್ಲದೆ ಊಟದ ಸಮಯವಾಗಿದ್ದರಿಂದ ಜನಜಂಗುಳಿಯಿಂದ ತುಂಬಿ ಹೋಗಿತ್ತು. ಖಾಲಿ ಇರುವ ಒಂದು ಟೇಬಲ್ ನೋಡಿ ಇಬ್ಬರು ಅಲ್ಲಿ ಹೋಗಿ ಕುಳಿತವರು ತಮಗೆ ಏನು ಬೇಕು ಎಂದು ಆರ್ಡರ್ ಮಾಡಿದರು. ನಿಶಾ, ಏನೇ ನೀನು ಇಷ್ಟೊಂದು ಕುಡಿದು ರಸ್ತೆಯಲ್ಲಿ ಈಗಾಡುತ್ತಿದ್ದೆಯಲ್ಲ, ನೋಡಿದವರು ಏನು ಹೇಳುತ್ತಾರೆ ಹೇಳು, ನಮ್ಮ ಕಾರು ಅಲ್ಲಿದೆ, ಅದನ್ನು ಬಿಟ್ಟು ಹೀಗೆ ಬಂದರೆ ಏನು ಮಾಡೋಣ, ಬಾ ಹೋಗೋಣ ಎಂದು ನಿಶಾ ಗೆಳತಿ ಹೇಳಿದರೆ, ಇಲ್ಲ ನಾನು ಬರಲ್ಲ, ನನಗೆ ತುಂಬ ಹರ್ಟ್ ಆಗಿದೆ, ನನಗೆ ಮೋಸ ಆಗಿದೆ, ನನಗೆ ಧನು ಬೇಕು ಎಂದು ಕುಡಿದು ಅಮಲಿನಲ್ಲಿಯೇ ಬಡಬಡಿಸುತ್ತಿದ್ದಳು. ನಿಶಾ, ಧನುಷ್ ಇಲ್ಲಿ ಎಲ್ಲಿದ್ದಾನೆ, ಮೊದಲು ಮನೆಗೆ ಹೋಗೋಣ ಬಾ ಎಂದರು. ಅವರ ಮಾತನ್ನು ಕೇಳುತ್ತಿಲ್ಲ ಅವಳು. ಯಾವುದೋ ಒಂದು ಪಾರ್ಟಿಗೆ ಬಂದು ಅಲ್ಲಿ ಕುಡಿದವಳು ಕಾರನ್ನು ಹತ್ತದೆ ರಸ್ತೆಯಲ್ಲಿ ತೂರಾಡಿಕೊಂಡು ಓಡಾಡುತ್ತಿದ್ದಳು. ಅವಳ ಹಿಂದೆ ಬಂದಂತಹ ಇಬ್ಬರು ಸ್ನೇಹಿತರು ಅವಳನ್ನು ಎಷ್ಟು ತಡೆದರೂ ಹಿಡಿಯಲು ಆಗುತ್ತಿರಲಿಲ್ಲ. ಹಾಗೆ ಹೋಟೆಲ್ ಬಳಿ ಬಂದವಳು ಅಲ್ಲಿ ನಿಂತಿದ್ದ ಕಾರನ್ನು ನೋಡಿ ಆ ನಶೆಯಲ್ಲಿದ್ದರೂ ಸಹ ಇದು ಧನುಷ್ ಕಾರು ಎಂದು ಗುರುತಿಸಿಬಿಟ್ಟಳು. ಇಲ್ಲಿ ನೋಡು, ಧನುಷ್ ಕಾರು, ಅವನು ಇಲ್ಲಿಯೇ ಇದ್ದಾನೆ, ನಾನು ಒಳಗೆ ಹೋಗಬೇಕು ಎಂದು ಒಳಗೆ ಹೋಗುವವಳನ್ನು ಹಿಡಿದ ಸ್ನೇಹಿತೆ, ಇದು ಅವನದೇ ಕಾರು ಎಂದು ಹೇಗೆ ಹೇಳ್ತೀಯಾ, ಬಾಯಿ ಮುಚ್ಕೊಂಡು ಬಾ, ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ ಎಂದು ಗದರಿದಳು. ಆದರೂ ಅವಳ ಮಾತು ಕೇಳಿದವಳು ತನ್ನ ಕೈ ಬಿಡಿಸಿಕೊಂಡು ಒಳಗೆ ಹೋಗಿದ್ದಳು. ಇತ್ತ ಧನುಷ್ ಶರದಿ ಇಬ್ಬರು ಮಾತನಾಡಿಕೊಂಡು ಊಟ ಮಾಡುತ್ತಿದ್ದರು. ಅದಾಗಲೇ ಅರ್ಧ ಊಟವನ್ನು ಮುಗಿಸಿದ್ದರು. ಹೋಟೆಲ್ ಒಳಗೆ ಬಂದಂತಹ ನಿಶಾ ಒಂದು ಟೇಬಲ್ ಬಿಡದ ಹಾಗೆ ಧನುಷ್ಗಾಗಿ ಹುಡುಕಾಡತೊಡಗಿದಳು. ಅವಳ ಹಿಂದೆ ಬಂದಂತಹ ಸ್ನೇಹಿತೆಯರು, ಏ ನಿಶಾ, ನಿನಗೇನು ತಲೆಗಿಟ್ಟಿದೆಯಾ, ನಿನ್ನ ಜೊತೆ ಬಂದು ನಾವು ತಪ್ಪು ಮಾಡಿದೆವು,
ಎಲ್ಲರೂ ನಮ್ಮನ್ನು ಹೇಗೆ ನೋಡ್ತಿದ್ದಾರೆ ನೋಡಲು. ಬಾ ಮೊದಲು ಮನೆಗೆ ಹೋಗೋಣ ಎಂದರೆ ಅವರ ಮಾತಿನ ಕಡೆ ಲಕ್ಷ್ಯ ಕೊಡದೆ ಧನುಷ್ನನ್ನು ಹುಡುಕುವುದರಲ್ಲಿ ತಲ್ಲೀನಳಾದಳು. ಕೊನೆಗೂ ಅವಳ ಕಣ್ಣಿಗೆ ಶರದಿಯ ಜೊತೆ ಕುಳಿತಿದ್ದ ಧನುಷ್ ಕಂಡಿದ್ದನು. ನಿಶಾ ಅಲ್ಲಿಗೆ ಬರುವಷ್ಟರಲ್ಲಿ ಇಬ್ಬರದ್ದು ಊಟವಾಗಿತ್ತು. ಟೇಬಲ್ ಬಳಿಗೆ ಬಂದವಳು ಧನುಷ್ ಎನ್ನುತ್ತಿದ್ದ ಹಾಗೆ ಶರದಿ ಧನು ಇಬ್ಬರು ಎದ್ದು ನಿಂತರು. ಧನು, ನಿನ್ನನ್ನು ಎಷ್ಟು ಹುಡುಕಿದೆ ಗೊತ್ತಾ ಎಂದು ತೊದಲಿಸುತ್ತಲೇ ಹೇಳುತ್ತಾ ಒಡನೆಯೇ ಅವನನ್ನು ತಬ್ಬಿ ಐ ಲವ್ ಯು ಧನು ಎಂದಿದ್ದಳು. ಶರದಿಯ ಮುಂದೆ ಅವಳು ತಬ್ಬಿದ್ದನ್ನು ನೋಡಿ ಧನುಗೆ ಆಘಾತವೇ ಆದಂತಾಯಿತು. ಶರದಿಗೆ ಮಾತ್ರ ನಿಶಾ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಅವಳನ್ನು ತನ್ನಿಂದ ದೂರ ಸರಿಸಲು ನೋಡಿದರೂ ಸಹ ಉಡದ ಹಿಡಿತದ ಹಾಗೆ ಹಿಡಿದಿರುವವಳು ಏನೇ ಮಾಡಿದರೂ ಧನುಷ್ನನ್ನು ಬಿಟ್ಟು ಹಿಂದೆ ಸರಿಯುತ್ತಿರಲಿಲ್ಲ. ನಿಶಾ, ದಿಸ್ ಈಸ್ ಟೂ ಮಚ್, ಏನು ಮಾಡ್ತಿದ್ದೀಯಾ ಎಂದು ಅವಳ ಕೈ ಹಿಡಿದು ಹಿಂದೆ ದೂಡಿ ನಿಂತನು. ಪ್ಲೀಸ್ ಧನು, ನನ್ನನ್ನು ನಿನ್ನಿಂದ ದೂರ ಮಾಡಬೇಡ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ, ಪ್ಲೀಸ್ ಎಂದು ಮತ್ತೊಮ್ಮೆ ಅವನನ್ನು ತಬ್ಬಲು ಹೋಗುತ್ತಿರುವವಳನ್ನು ನೋಡಿದ ಅವಳ ಗೆಳತಿ ಒಡನೆಯೇ ನಿಶಾಳನ್ನು ಹಿಡಿದಿದ್ದಳು. ಗಂಡ ಹೆಂಡತಿ ಇಬ್ಬರ ಮಧ್ಯೆ ಬಂದಂತಹ ಸ್ನೇಹಿತೆಯನ್ನು ನೋಡಿ ಸ್ನೇಹಿತೆಯ ನಡೆ ಅವರಿಗೂ ಕೂಡ ಇಷ್ಟವಾಗಲಿಲ್ಲ. ಸಾರಿ ಸರ್, ಪಾರ್ಟಿಯಲ್ಲಿ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಏನೇನೋ ಮಾತನಾಡ್ತಿದ್ದಾಳೆ ಎಂದವಳು ಇಬ್ಬರು ಸ್ನೇಹಿತರು ಸೇರಿ ಬಲವಂತದಿಂದ ಅವಳನ್ನು ಕರೆದುಕೊಂಡು ಹೊರಗೆ ಹೋಗಿದ್ದರು. ಇತ್ತ ಶರದಿಯ ಮುಖ ನೋಡಿದವನಿಗೆ ಅವಳ ಜೊತೆ ಮಾತನಾಡುವ ಧೈರ್ಯವಿರಲಿಲ್ಲ. ಅದಾಗಲೇ ಅವಳ ಮುಖ ನೋಡಿ ಕೋಪದಿಂದ ಇದ್ದಾಳೆ ಎಂದೆನಿಸಿತು. ಮಾತನಾಡದೆ ಮೌನವಾಗಿ ನಿಂತಿರುವುದನ್ನು ನೋಡಿದವಳು ಹೊರಡೋಣ ಎಂದು ಹೇಳಿ ಅವಳೇ ಮೊದಲಾಗಿ ಕಾರಿನ ಬಳಿಗೆ ಬಂದಿದ್ದಳು. ಇವತ್ತು ನನ್ನ ಟೈಮ್ ಸರಿಯಿಲ್ಲ. ಇವಳು ಹೇಳಿದ ಹಾಗೆ ನಾಳೆ ಡಿನ್ನರ್ಗೆ ಬರಬೇಕಿತ್ತು. ನಿಶಾ ಒಬ್ಬಳು ಬೆನ್ನು ಬಿಡದ ಬೇತಾಳದ ಹಾಗೆ ಕಾಡುತ್ತಿದ್ದಾಳೆ. ಈಗ ಶರದಿಯನ್ನು ಸಮಾಧಾನ ಮಾಡುವುದು ಹೇಗೆ ಎಂದು ಯೋಚಿಸುತ್ತಲೇ ಮನೆಗೆ ಬಂದಿದ್ದನು. ಮನೆಗೆ ಬಂದವನು ಅದೇ ಯೋಚನೆಯಲ್ಲಿ ಹಾಸಿಗೆಯ ಮೇಲೆ ಉರುಳಲು ಹೋಗುತ್ತಿರುವವನನ್ನು ತಡೆದು ಧನು, ಏನು ಮಾಡ್ತಿದ್ದೀಯಾ ಎಂದಳು. ಟಯರ್ಡ್ ಆಗಿದೆ ಶರದಿ, ಮಲಗ್ತೀನಿ ಎಂದು ಮಲಗುವವನನ್ನು ಮತ್ತೆ ತಡೆದವಳು ಮೊದಲು ಹೋಗಿ ಸ್ನಾನ ಮಾಡಿ ಬಾ ಎಂದಳು ಕೋಪದಲ್ಲಿ. ಏನು, ಸ್ನಾನ ಮಾಡಬೇಕಾ? ಯಾಕೆ? ಈಗಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಈಗ ಯಾರಾದರೂ ಸ್ನಾನ ಮಾಡುತ್ತಾರ ಶರದಿ ಎಂದರೆ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಈಗ ಸ್ನಾನ ಮಾಡಲೇಬೇಕು ಎಂದಳು. ಶರದಿ, ಏನಾಯಿತು, ಯಾಕೆ ಹೀಗೆ ಆಡ್ತಿದ್ದೀಯಾ ಎಂದು ಅವಳ ಬಳಿಗೆ ಹೋಗಿ ಕೈ ಹಿಡಿಯುತ್ತಿದ್ದ ಹಾಗೆ ಛೀ, ನನ್ನನ್ನು ಮುಟ್ಟಬೇಡ, ಅದು ಎಷ್ಟು ಧೈರ್ಯ ಇದ್ದರೆ ನನ್ನ ಮುಂದೆ ಬಂದು ನಿನ್ನನ್ನು ತಬ್ಬುತ್ತಾಳೆ ಎಂದು ಕೋಪದಲ್ಲಿ ಹೇಳಿದವಳು ಟೇಬಲ್ ಬಳಿ ಹೋಗಿ ಏನನ್ನು ಹುಡುಕುತ್ತಾ ತಡಕಾಡುತ್ತಿದ್ದಳು. ಅದನ್ನು ನೋಡಿದವನು ಶರದಿ, ಏನು ಹುಡುಕ್ತಿದ್ದೀಯಾ ಎಂದರೆ ಅವನ ಮಾತಿಗೆ ಪ್ರತಿಕ್ರಿಯಿಸದೆ ಅವಳು ಪೇಪರ್ ಕತ್ತರಿಸಲು ಇರಿಸಿಕೊಂಡಿದ್ದ ಕತ್ತರಿ ಹುಡುಕಿ ಹಿಡಿದು ಬಂದವಳು ಅವನ ಇನ್ಶರ್ಟ್ ಮಾಡಿದ ಶರ್ಟನ್ನು ಮೇಲೆ ಎಳೆದು ಕೋಪದಲ್ಲಿಯೇ ಹೇಗೆ ಬೇಕೋ ಹಾಗೆ ಆ ಶರ್ಟ್ ಕತ್ತರಿಸಲು ನಿಂತಳು. ಅವಳ ನಡೆಯನ್ನು ನೋಡಿ ಕಕ್ಕಾಬಿಕ್ಕಿಯಾದನು. ಶರದಿ, ಏನು ಮಾಡ್ತಿದ್ದೀಯಾ? ಅವಳು ಬಂದು ತಬ್ಬಿದರೆ ನಾನೇನು ಮಾಡಲು ಆಗುತ್ತದೆ? ಇದು ಕಾಸ್ಟ್ಲಿ ಶರ್ಟ್ ಗೊತ್ತಾ? ಅದನ್ನು ಹೀಗೆ ಮಾಡಿದೆಯಲ್ಲ. ಅವಳು ತಬ್ಬಿದ್ದು ನಿನ್ನನ್ನು ಅಲ್ವಾ, ಅದಕ್ಕೆ ಹೀಗೆ ಮಾಡುತ್ತಿರುವುದು. ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಈ ಶರ್ಟ್ ನೀನು ಇನ್ಯಾವತ್ತೂ ಹಾಕೋಬಾರ್ದು ಎಂದು ಹೀಗೆ ಮಾಡುತ್ತಿರುವುದು ಎಂದವಳು. ನಿನ್ನ ಬೆನ್ನ ಮೇಲೆ ಕೂಡ ಕೈ ಹಾಕಿದ್ಲು ಅಲ್ವಾ ಎಂದವಳು ಬೆನ್ನ ಕಡೆ ಇದ್ದಂತಹ ಶರ್ಟ್ ಕೂಡ ಕತ್ತರಿಸಿ ಚೂರು ಚೂರು ಮಾಡಿದಳು. ಶರದಿ, ನಿಶಾ ಬಂದು ನನ್ನನ್ನು ತಬ್ಬಿದ್ದಕ್ಕೆ ನಿನಗೆ ಕೋಪ ಬಂದಿದೆ ಎಂದು ನನಗೆ ಗೊತ್ತು, ಅದಕ್ಕೆ ಈಗ ಹೀಗೆ ಮಾಡೋದಾ ಎಂದು ಹೇಳುತ್ತಲೇ ತನ್ನ ಶರ್ಟ್ ತೆಗೆದನು. ಈಗ ಹೋಗಿ ಸ್ನಾನ ಮಾಡಿ ಬಾ ಎಂದಳು. ಶರದಿ, ಇಷ್ಟೊಂದು ಪೊಸೆಸಿವ್ನೆಸ್ ಒಳ್ಳೆಯದಲ್ಲ, ಶರ್ಟ್ ತೆಗೆದನಲ್ಲ, ಮತ್ತೆ ಯಾಕೆ ಸ್ನಾನ, ಬಿಡು ಎಂದನು. ಈಗ ನೀನು ಸ್ನಾನ ಮಾಡ್ತೀಯೋ ಇಲ್ಲವೋ ಎಂದು ಸೊಂಟದ ಮೇಲೆ ಕೈ ಇರಿಸಿ ಹೇಳಿದಳು. ಶರದಿ, ಟೈಮ್ ಎಷ್ಟಾಗಿದೆ ಎಂದು ನೋಡಿದ್ದೀಯಾ? ಈ ಚಳಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ? ಇಲ್ಲ, ನಾನು ಮಾಡಲ್ಲ ಎಂದು ಅವನು ಕೂಡ ಹಠದಲ್ಲಿ ಹೇಳಿ ಹಾಸಿಗೆಯ ಮೇಲೆ ಕುಳಿತನು. ಹೌದಾ, ಅದು ಹೇಗೆ ನೀನು ಸ್ನಾನ ಮಾಡಲ್ಲ ಎಂದು ನಾನು ನೋಡ್ತೀನಿ ಎಂದು ಹೇಳಿ ಅಡಿಗೆ ಮನೆಗೆ ಹೋದವಳು ಒಂದು ಇಡೀ ತುಂಬ ಅಕ್ಕಿ ಹಿಟ್ಟನ್ನು ತಂದು ಕೈಯನ್ನು ಹಿಂದೆ ಮಾಡಿಕೊಂಡು
ಈಗಲೂ ನೀನು ಸ್ನಾನ ಮಾಡುವುದಿಲ್ಲವಾ ಎಂದಳು. ಇಲ್ಲ, ನಾನು ಮಾಡಲ್ಲ ಎಂದು ಅದೇ ಹಠದಲ್ಲಿ ಹಿಡಿದನು. ಒಡನೆಯೇ ಕೈಯಲ್ಲಿ ಹಿಡಿದಿದ್ದ ಅಕ್ಕಿ ಹಿಟ್ಟೆಲ್ಲವನ್ನು ಅವನ ಹೊಟ್ಟೆಯ ಮೇಲೆ ಹಾಕಿ ಬಿಟ್ಟಳು. ಮುಂದುವರಿಯುವುದು